ಈ ರೀತಿ ಆಲೂ ಪರೋಟನ ಮಾಡಿ ನೋಡಿ, ಖಂಡಿತ ಮತ್ತೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ಆಲೂ ಪರೋಟ. ಮತ್ತು ಈ ಆಲೂ ಪರೋಟ ತಿನ್ನೋದಕ್ಕೆ ನಿಮಗೆ ಸಾಂಬಾರು, ಪಲ್ಯ, ಚಟ್ನಿ ಏನೂ ಬೇಕಾಗಿಲ್ಲ. ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ತುಂಬಾ ರುಚಿಯಾಗಿರುತ್ತೆ ಈ ಆಲೂ ಪರೋಟ. ಈ ಆಲೂ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು 5 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ. ಈ ಆಲೂಗಡ್ಡೆ ಬೇಯಿಸಿದಾದ್ಮೇಲೆ ನಾನು 1 ಗಂಟೆ ಆಗೋ ತನಕ ಫ್ರೀಜ್ನಲ್ಲಿ ಎತ್ತಿಟ್ಟಿದ್ದೆ. ಯಾಕಂದರೆ ಫ್ರಿಜ್ನಲ್ಲಿ ಇಡೋದ್ರಿಂದ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಹೀಗಾಗಿ ಬೇಯಿಸ್ಕೊಂಡಾದ್ಮೇಲೆ 1 ಗಂಟೆ ಆಗೋ ತನಕ ಫ್ರೀಜ್ನಲ್ಲಿ ಎತ್ತಿಟ್ಕೊಂಡು ಈ ಪರೋಟನ ಮಾಡ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ಸ್ಟಫಿಂಗ. ಇವಾಗ ಏನಿಲ್ಲ, ಈ ರೀತಿ ಎಲ್ಲನೂ ತುರ್ಕೋಬೇಕಾಗುತ್ತೆ. ತುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ, ಒಂದು 3 ಚಮಚ. ಇದು ಚಾಟ್ ಮಸಾಲ ಮತ್ತು ಇದು ಡ್ರೈ ಮ್ಯಾಂಗೋ ಪೌಡರ್ ಹಾಕ್ತಿದ್ದೀನಿ. 2 ಸೇರಿಸ್ತಿದ್ದೀನಿ, ತುಂಬಾ ರುಚಿಯಾಗಿರುತ್ತೆ. ಚಾಟ್ ಮಸಾಲ ಮತ್ತು ಡ್ರೈ ಮ್ಯಾಂಗೋ ಪೌಡರ. ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ, ಅಂದರೆ ಆಲ್ರೌಂಡರ್ ಸಬ್ಜಿ ಮಸಾಲ ಹಾಕ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಮಸಾಲೆ ಖಾರ ಹಾಕೋದ್ರಿಂದ. ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿನೇ ಇರಲಿ. ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಇದರಲ್ಲಿ, ತುಂಬಾ ರುಚಿಯಾಗಿರುತ್ತೆ ಈ ಆಲೂ ಪರೋಟ. ಇವಾಗ ಏನಿಲ್ಲ, 1 ಚಮಚ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಈ ರೀತಿ ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರ್ಕೊಂಡು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ಆಲೂ ಪರೋಟ. ನೀವು ಬೇಕಾದರೆ ಡೈರೆಕ್ಟಾಗಿ ಈ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಕೂಡ ಹಾಕ್ಬೋದು, ಬಟ್ ಈ ರೀತಿ ಹುರ್ಕೊಂಡು ಹಾಕೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಚಮಚದಿಂದ ಮಿಕ್ಸ್ ಮಾಡ್ಕೊಬಾರ್ದು, ಸರಿಯಾಗಿ ಮಿಕ್ಸ್ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಈ ರೀತಿ ಕೈಲಿಂದ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ. ಈ ರೀತಿ ಡ್ರೈ ಆಗಿ ಬಂದರೆ ನಮಗೆ ಲಟ್ಟಿಸುವಾಗ ತುಂಬ ಹೆಲ್ಪ್ ಆಗುತ್ತೆ, ಏನೂ ಕಷ್ಟನೇ ಆಗೋದಿಲ್ಲ. ಹೀಗಾಗಿ ನೀವು ಆಲೂಗಡ್ಡೆ ಬೇಯಿಸ್ಕೊಂಡಾದ್ಮೇಲೆ 1 ತಾಸು ಅಥವಾ 1-2 ತಾಸು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಈ ರೀತಿ ಸ್ಟಫಿಂಗ್ನ ಮಾಡ್ಕೊಳ್ಳಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಒಂಚೂರು ಕೂಡ ಇದರಲ್ಲಿ ನೀರಿನ ಅಂಶ ಇಲ್ಲ. ಈ ರೀತಿ ಡ್ರೈ ಆಗಿ ಬಂದರೆ ಪರ್ಫೆಕ್ಟಾಗಿ ಆಲೂ ಪರೋಟ ಮಾಡ್ಕೋಬೋದು. ಇಲ್ಲಿ ನಾನು ವಿಡಿಯೋ ದೊಡ್ಡದಾಗುತ್ತೆ ಅಂತೇಳಿ ಗೋಧಿ ಹಿಟ್ಟು ನಾದಿಟ್ಕೊಂಡಿನಿ. ನಾರ್ಮಲಾಗಿ ಚಪಾತಿಗೆ ನಾದ್ತೇವಲ್ಲ ಅದೇ ರೀತಿ ನಾದಿಟ್ಕೊಂಡಿನಿ. ಸೊ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಇದಕ್ಕೆ ಮತ್ತೆ ಒಂದು 2 ನಿಮಿಷ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಹಿಟ್ಟ ಸಾಫ್ಟಾಗಿ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಚಪಾತಿ ಹಿಟ್ಟು ಹಿಡಿತೀವೋ ನೋಡಿ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಿಡ್ಕೊಂಡಿನಿ. ಸ್ವಲ್ಪ ದೊಡ್ಡ ಸೈಜಿನ ಮಾಡ್ತಿದ್ದೀನಿ ನಾನಿಲ್ಲಿ ಪರೋಟ. ಒಂದು ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ ಈ ಪರೋಟ. ಇವಾಗ ನೋಡಿ, ಸ್ಟಫಿಂಗ್ ಕೂಡ ನಾನು ಜಾಸ್ತಿನೇ ಹಿಡ್ಕೊಂಡು ಮತ್ತು ಹಿಟ್ಟು ಕೂಡ ನಾನಿಲ್ಲಿ ಜಾಸ್ತಿನೇ ಹಿಡ್ಕೊಂಡಿನಿ. ನೀವು ಬೇಕಾದರೆ ಸಣ್ಣ ಸಣ್ಣ ಭಾಗ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಇವಾಗ ಏನಿಲ್ಲ, ನಾರ್ಮಲಾಗಿ ಹೋಳಿಗೆ ಮಾಡ್ತೇವಲ್ಲ ಅದೇ ರೀತಿ ಈ ರೀತಿ ತುಂಬಬೇಕಾಗುತ್ತೆ. ತುಂಬಿ ಪ್ಯಾಕ್ ಮಾಡ್ಕೊಂಡು ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡು ತೊಗೋಬೇಕು. ಓಕೆ ನೋಡಿ, ಈ ರೀತಿ ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಲಟ್ಟಿಸುವಾಗ ನಾನು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ. ನಾರ್ಮಲಾಗಿ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು. ಬಟ್ ಇಲ್ಲಿ ಏನು ಮಾಡಬೇಕು, ಜಾಸ್ತಿ ಜೋರು ಹಾಕಿ ಲಟ್ಟಿಸ್ಕೋಬಾರ್ದು. ಯಾವುದೇ ಪರಾಠ ಇರಲಿ ಅದು ಸ್ಟಫಿಂಗ್ ಹೊರಗಡೆ ಬಂದು ಬೀಳುತ್ತೆ. ಹೀಗಾಗಿ ನೀವು ಇಲ್ಲಿ ಸ್ಲೋಲಿಯಾಗಿ ಇದನ್ನು ಮೊದಲಿಗೆ ಕೈಲಿಂದ ಸ್ಟಫಿಂಗ್ ಎಲ್ಲ ಕಡೆಗೆ ಹೋಗಬೇಕಲ್ವ, ಹೀಗೆ ಕೈಲಿಂದ ನೀವು ಮೊದಲಿಗೆ ಒಳಗೆ ಒಂದು ಸ್ವಲ್ಪ ಪ್ರೆಶ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಈ ರೀತಿ ಲಟ್ಟಣಿಕೆಯಿಂದ ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು. ಮತ್ತು ಇಲ್ಲಿ ಜಾಸ್ತಿ ತೆಳ್ಳಗೆ ಕೂಡ ಲಟ್ಟಿಸ್ಕೋಬಾರ್ದು ಪರೋಟ. ಯಾವುದೇ ಪರೋಟ ಇರಲಿ ಸ್ವಲ್ಪ ದಪ್ಪ ಇದ್ರೇ ಸ್ವಲ್ಪ ಸರಿಯಾಗಿ ಬರುತ್ತೆ ಆ ಪರೋಟ. ಇವಾಗ ನೋಡಿ, ಇವಾಗ ಲಟ್ಟಿಸ್ಕೊಂಡಾಗಿದೆ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಸೊ ಏನಿಲ್ಲ, ಇವಾಗ ನಾರ್ಮಲಾಗಿ ಚಪಾತಿ ಪರೋಟ ಮಾಡ್ಕೊತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು. ತುಂಬಾ ಸರಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ, ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ ಈ ಆಲೂ ಪರೋಟ. ಇವಾಗ ಏನಿಲ್ಲ, ಮೀಡಿಯಮ್ ಗ್ಯಾಸ್ನಲ್ಲಿ ಮೇಲೆ ಎಣ್ಣೆ ಅಥವಾ ತುಪ್ಪ ಅಥವಾ ಬಟರ್ ಇದ್ದರೆ ಅದು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಸರಿಯಾಗಿ ಎಣ್ಣೆನೇ ಹಚ್ಚಿ, ಯಾಕಂದರೆ ಮೇಲಿನ ಲೇಯರ ಕ್ರಿಸ್ಪಿ ಇರಬೇಕು ಈ ಆಲೂ ಪರೋಟಕ್ಕೆ. ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ಇದು. ಯಾವುದೇ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಈ ರೀತಿ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಸೇಮ್ ನಾವು ಹೋಟೆಲ್ಗಳಲ್ಲಿ ಆರ್ಡ್ರ್ ಮಾಡ್ತೇವಲ್ಲ ಅದೇ ರುಚಿ ಬರುತ್ತೆ ಈ ರೀತಿ ಮಾಡಿದರೆ. ಸೊ ಬಟರ್ ಇದ್ದರೆ ಬಟರ್ ಕೂಡ ಹಾಕೋಬೋದು, ಅದು ಕೂಡ ಇನ್ನಷ್ಟು ರುಚಿ ಹೆಚ್ಚು ಮಾಡುತ್ತೆ ಇದಕ್ಕೆ. ವಾವ್, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೀವು ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಸೊ ನೋಡಿದ್ರೇ ತಿನ್ಬೇಕು ಅನ್ನಿಸ್ತಿದೆ ನನಗಂತೂ, ಅಷ್ಟು ಸರಿಯಾಗಿರುತ್ತೆ ಈ ಆಲೂ ಪರೋಟ. ಸೊ ನನ್ನ ಮಕ್ಕಳ ಫೇವ್ರೆಟ್ ರೆಸಿಪಿ. ಸೊ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಆಲೂ ಪರೋಟ. ಮಕ್ಕಳಿದ್ರೆ ಖಂಡಿತ ಟ್ರೈ ಮಾಡಿ ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.